ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನೀವು ನಮ್ಮ ಕೃಷ್ಣನ ಭಕ್ತರಿಗೆ ಕೆಲವು ಧರ್ಮಸೂಕ್ಷ್ಮನ ಹೇಳಿಕ್ಕೋಸ್ಕರ ಮಹಿಷಿಗೆ ಬಂದಿದ್ದೀರಾ. ಕೇಳಿ ತುಂಬ ಸಂತೋಷ ಆಯಿತು. ಏನು ಹೇಳ್ತೀರಾ ಹೇಳಿ? ಅನೇಕ ಧರ್ಮಗಳಲ್ಲಿ ಸೂಕ್ಷ್ಮವಾದಂಥ ಧರ್ಮದ ಬೇಸಿಕ್ ಅದನ್ನು ಮಾಡಲಿಲ್ಲ ಅಂತಂತಂದರೆ ಮುಂದೆ ನೀವು ಬೇಕಾದಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನು ಯಜ್ಞಗಳನ್ನು ಮಾಡಿದಾಗೂ ಸಹ ಅದರ ಫಲ ನಿಷ್ಫಲವಾಗ್ತದೆ. ಏನು ಅದಕ್ಕೆ ಮನುವಿನ ಸ್ಮೃತಿ ಏನದಲ್ಲ, ಸ್ನಾನೇ ದಾನೇ ಜಪೇ ಹೋಮೆ ಸ್ವಾಧ್ಯಾಯ ಪಿತೃ ಕರ್ಮಚ ಏಕವಸ್ತ್ರೋ ದ್ವಿಜಪೂರ್ಯಾದ ತತ್ವ ನಿಷ್ಫಲಂ ಭವೇತ್ ಅಂತಿಕದ. ಏನು ಸ್ನಾನದಲ್ಲಿ ಒಂದು ವಸ್ತ್ರ ನಗ್ನವಾಗಿ ಸ್ನಾನವನ್ನು ಮಾಡಬಾರ್ದು. ಏನೋ ನಗ್ನ ಅಂದರೆ ಗೊತ್ತಾಯ್ತಲ್ಲ, ಬರೀ ಮೇಲೆ ಸ್ನಾನ ಮಾಡಬಾರ್ದು ಅಂತ ಆಚಾರ್ಯ ಹೇಳ್ತಾ ಇರೋದು. ನಗ್ನವಾಗಿ ಮಾಡಬಾರ್ದು, ಎರಡು ವಸ್ತ್ರ ಇರಬೇಕು ಯಾವಾಗಲೂ. ಏನು ಯಾವಾಗ ಅಂದ್ರೆ ಸ್ನಾನದಲ್ಲಿ ದಾನವನ್ನು ಮಾಡ್ಬೇಕಾದ್ರೆ, ಜಪವನ್ನು ಮಾಡ್ಬೇಕಾದ್ರೆ, ದಾನೇ ಜಪೆ ಹೋಮದಲ್ಲಿ ಮಾಡ್ಬೇಕಾದ್ರೆ ಸುಧಾ ಎರಡು ವಸ್ತ್ರ ಇರಬೇಕು. ಪಿತೃಕರ್ಮಗಳನ್ನು ಮಾಡಬೇಕಾದ್ರೆ ಅದು ಒಂದು ವಸ್ತ್ರದಿಂದ ಇರಬಾರ್ದು. ಒದ್ದಿ ವಸ್ತ್ರ ಅದಲ್ಲ, ಅದು ಮಡಿಗೆ ಅಷ್ಟು ಪ್ರಶಸ್ತವಾದದ್ದಲ್ಲ. ಅತೀ ಆಪತ್ಕಾಲದಲ್ಲಿ ಒದ್ದೆಯನ್ನು ಮಾಡಿದಾಗ ಅದನ್ನು 7 ಸರಿ ಜಾಡಿಸಿ ಕಾದು ಉಟ್ಕೊಂಡು ಕಾದು ಮಾಡಬೇಕು. ಏನು ಆ ವಸ್ತ್ರದಲ್ಲ ಅಂತಿರಬೇಕು, ಅಂತಿಲ್ಲದನ್ನು ಉಟ್ಕೋಬಾರ್ದು. ಅಂದರೆ ಗೊತ್ತಾಯ್ತಲ್ಲ, ವಸ್ತ್ರದಲ್ಲಿ ಅಂಚಿರಬೇಕು, ಪ್ಲೈನ್ ಮಡ್ಪಂಚಿ ಇರಬಾರ್ದು, ಮಡಿ ಮಂಜಿ ಇರಬಾರ್ದು, ಏನು ಮಂಜಿ ಇರಬಾರ್ದು. ಅಂಥ ವಸ್ತ್ರಗಳನ್ನ ಉಟ್ಕೋಬೇಕು. ಹೆಣ್ಮಕ್ಕಳಿಗೆ ಅದೆಲ್ಲ ವಿಶೇಷವಾದಂಥ ಧರ್ಮ ಅಂತಂದರೆ ಪತಿಯ ಅಂತರ್ಗತಂಥ ಪರಮಾತ್ಮರ ಪೂಜೆ. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅವರ ಪಾದ ಪೂಜೆ ಅದಲ್ಲ. ಏನು ತಾಯಿ ತಂದೆ ಸೇವಾ, ಅತ್ತಿ ಮಾವನ ಸೇವಾ ಮತ್ತು ಪತಿಯ ಸೇವಾ ಮತ್ತು ಮಕ್ಕಳಲ್ಲಿ ಮಾಡ್ತಕ್ಕಂಥ ಏನು ಕೆಲಸ ಅದಲ್ಲ, ಅದೇ ದೇವರ ಪೂಜೆ ಅವರಿಗೆ. ಏನು ದೇವರಿಗೆ ಅಡುಗೆಯನ್ನು ಮಾಡ್ತಕ್ಕಂಥದ್ದು, ರಂಗೋಲಿ ಹಾಕ್ತಕ್ಕಂಥದ್ದು, ಏನು ಬದಿಗೆ ಸ್ನಾನವನ್ನು ಮಾಡಿಕಾದ ಅನುಕೂಲ ಮಾಡಿ ಪೂಜಾಕ್ಕೆ ಅನುಕೂಲ ಮಾಡ್ತಕ್ಕಂಥದ್ದು, ಇದು ಅವರಿಗೆ ಶ್ರೇಷ್ಠವಾದಂಥ ಪೂಜಾ. ಅನೇಕ ವ್ರತಗಳನ್ನು ಮಾಡಿ ಆಗಲಿ, ಮನೆ ಬಿಟ್ಟು ಕಾದೆ ಹೋಗೋದಾಗಲಿ, ಹೆಣ್ಮಕ್ಳು ಅಂತಂದರೆ ಪರಪುರುಷರ ದರ್ಶನ ಅಂದರೆ ಭಾದ್ರಪದ ಮಾಸ ಶುಕ್ರವಾರ ಚಂದ್ರನ ದರ್ಶನ ಅಂತ ತಿಳಿಬೇಕು. ಮನೆ ಬಿಟ್ಟು ವಸ್ತ್ರ ಬಿಟ್ಟು ಹೊರಗೆ ಹೋಗೋದಂದರೆ ಹಾವಿನ ಹೆಡಿ ಮೇಲೆ ಅಂತ ಕಾದು ಭಾವಿಸಬೇಕು. ಪರಪುರುಷನ ದ್ರವ್ಯ ಅಂತಂತಂದರೆ ಕೃಪಣನ ಧನ ಅಂತೇಳಿ ತಿಳ್ಕೋಬೇಕು. ಆದ್ದರಿಂದ ಮನೆಯಾಗಿದ್ದಕ್ಕಾದ ಕುಲವನ್ನು ಉದ್ಧಾರ ಮಾಡಲಿಕ್ಕೆ ಬಂದವರು ಅವರು ಕುಲವನ್ನು ಉದ್ಧಾರ ಮಾಡಬೇಕು. ಇಲ್ಲದ ಅನೇಕವಾದಂಥ ಪರವಾಗಿ ಕೇಳಲಿಕ್ಕೆ ಮನೆ ಬಿಟ್ಟಕಾದ, ಮಕ್ಕಳು ಬಿಟ್ಟಕಾದ, ಗಂಡರು ಬಿಟ್ಟಕಾದ ಭಾಳ ಹೋಗಬಾರ್ದು. ಇದು ಧರ್ಮವಾದಂಥದ್ದು, ಇದು ಸ್ತ್ರೀಯ ಧರ್ಮ. ಇವು ಹಿಂಗೆ ಅನೇಕವಾದಂಥ ಧರ್ಮಗಳಿವ. ಅದಕ್ಕೆ ಅದಕ್ಕೆ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಹೆಣ್ಣಾದವಳು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದೇ ಥರನೇ ಅತ್ತೆ ಮಾವ ಗಂಡ ಮಕ್ಕಳು ಮನೇಲಿರೋರು ಎಲ್ಲ ಸದಸ್ಯರು ಕೂಡ ಆ ಸಂಬಂಧ ಇಲ್ಲದೇನೆ ಆ ಹೆಣ್ಮಕ್ಳನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಆಚಾರ್ಯ ಆಮೇಲೆ ಪದಾರ್ಥಗಳನ್ನು ನೀರನ್ನು ಹೆಂಗೆ ಕುಡಿಬೇಕು, ನೀರನ್ನು ಯಾವ ರೀತಿಯಾಗಿ ಬಿಡಬೇಕು, ಪೂಜೆಯನ್ನು ಮಾಡಬೇಕಾದ್ರೆ ಸೋಸಿಕಾದ ಪೂಜೆಯನ್ನು ಮಾಡಬೇಕು. ಏನು ಒಂದು ಆಪತ್ತು ಕಾಲದಲ್ಲಿ ಒಂದು ಪಾತ್ರೆಯಲ್ಲಿ ತಂದು 3 ಭಾಗವನ್ನು ಮಾಡಿ ಕಾದ ದೇವ ಪೂಜೆಯನ್ನು ಮಾಡಿ ಕೊಡ್ತದೆ. ಆಚರಣೆ ಮಾಡಿದ್ದನ್ನು ಪುನಃ ಬೇರೆ ದೇವರ ಮೇಲೆ ಆಗತಕ್ಕಂಥದ್ದಲ್ಲ. ದೇವರ ಉಪಕರಣಗಳದೆಲ್ಲ ಪ್ರತ್ಯೇಕವಾಗಿ ಇರಬೇಕು. ನೀವು ಮಾಡ್ತಕ್ಕಂಥ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳದೆಲ್ಲ ನಿಮಗೆ ಪ್ರತ್ಯೇಕವಾಗಿಯೇ ಇರಬೇಕು. ಆಮೇಲೆ ದೇವರಿಗೆ ಒರೆಸ್ತಕ್ಕಂಥ ವಸ್ತ್ರ ಬೇರೆ ಇರಬೇಕು. ರಮಾದೇವಿ, ಬ್ರಹ್ಮದೇವರು ಮತ್ತು ವಾಯುದೇವರು ಇವರಿಗೆ ಬೇರೆ ಇರಬೇಕು. ಗರುಡ ಸೇಡುವಂಥವ್ರಿಗೆ ದೇವರಿಗೆ ವಸ್ತ್ರ ಇರಬೇಕು. ಗಂಧವನ್ನು ದೇವರಿಗೆ ಏರಿಸಬೇಕು ಅಂತಂತಂದರೆ ಗುಳಿಗೆ ಮಾಡಿಕಾದ ಏನು ಅದನ್ನು ಒಮ್ಮೊಮ್ಮೆ ದೇವ್ರ ಮೇಲೆ ಇಟ್ಟಾಗ ಅದನ್ನು ಕೈ ತೊಳ್ಕೊಡ್ಕಾದ ಮತ್ತೊಂದು ಗುಳಿಗೆ ಇಟ್ಕೊಂಡು ಕಾದು ಏರಿಸಬೇಕು. ಪ್ರತ್ಯೇಕವಾಗಿ ಆ ಗಂಧದ ಸಂಖ್ಯೆ ಒಂದೊಂದು ತುಳಸಿ ದಳ ಇರಬೇಕು. ಹಂಗೆ ಬರೀ ಗಂಧ ತೊಗೋಬಾರ್ದು. ಏನು ಗಂಧ ತುಳಸಿ ಏರಿಕಾದಬೇಕು. ಒಮ್ಮೆ ಏರಿಸಿದ ಮೇಲೆ ಮತ್ತೆ ಕೈ ತೊಳ್ಕೊಬೇಕು, ಒರೆಸ್ಕೋಬೇಕು, ಮತ್ತೆ ಏರಿಸ್ಬೇಕು. ಈ ಪ್ರಕಾರವಾದ ಪೂಜೆ ಮಾಡಬೇಕು. ರಮಾಬ್ರಹ್ಮಾದಿಗಳ ದೇವರಿಗೆ ಪರಮಾತ್ಮನಿಗೆ ನೈವೇದ್ಯ ಮಾಡಬೇಕು. ಏನು ಏಕಾದಶಿಯಲ್ಲಿ ಮಾತ್ರ ದೇವರಿಗೆ ನೀರು ನೈವೇದ್ಯ ಇಡಬಾರ್ದು. ಹಣ್ಣು ಸಕ್ಕರೆಯನ್ನು ನೈವೇದ್ಯ ಮಾಡಲಿಕ್ಕೆ ಬರ್ತದೆ. ಏನು ಸಕ್ಕರೆ ಬದಲು ಬೆಲ್ಲ ಇಡ್ಬೋದಲ್ವಾ? ಸಕ್ಕರೆ ಬೆಲ್ಲ ಹಣ್ಣುಗಳನ್ನ ಏನು ಸಕ್ಕರೆ ನಿಷಿದ್ಧ ಅಂತಾರೆ, ಸಕ್ಕರೆ ನಿಷಿದ್ಧ ಅಂತಾರಲ್ಲ, ಬೆಲ್ಲ ಇಡ್ಬೋದು. ಆಮೇಲೆ ಇನ್ನೊಂದು ಆಚಾರ ಹೇಳ್ತಾ ಇದ್ದಾರೆ, ಸಂಧ್ಯಾ ವಂದನೆ ಮಾಡಿದ ನೀರು ಪ್ರತಿಯೊಬ್ಬರೂ ತಿಳಿದಿರೋರಲ್ಲ, ತಿಳಿದೇ ಇದ್ದವರು ತುಳಸಿ ಗಿಡಕ್ಕೆ ಹಾಕ್ಬಿಡ್ತಾರೆ. ತುಳಸಿ ಗಿಡಕ್ಕೆ ಪಾದ್ಯಶೇಷವನ್ನು ಏನು ಪಾದ್ಯಶೇಷ, ಸಂಧ್ಯಾಶೇಷ,
ಮತ್ತು ಪೀತ ಶೇಷ, ಈ ಶೇಷಗಳನ್ನು ನೀರನ್ನು ಉಪಯೋಗ ಮಾಡಬಾರ್ದು. ಅದನ್ನು ಸಂಧ್ಯಾವನ ಮಾಡಿದಂಥ ನೀರನ್ನು ಕುಡಿಬಾರ್ದು. ಆ ಕುಡಿದ್ರೆ ಹೆಣ್ಣು ನಾಯಿಯ ಮೂತ್ರದ ಸಮವಾಗಿ ಇರ್ತದೆ. ಅದು ಪಾದ್ಯ ಶೇಷ, ಪಾದವನ್ನು ತೊಳೆದಂಥ ನೀರನ್ನು ಅದನ್ನು ನಾವು ಉಪಯೋಗ ಮಾಡಿದ್ರೆ ಅದು ಏನು ಶೂನ್ಯ ಮೂತ್ರಕ್ಕೆ ಸಮವಾದದ್ದು. ಅದೇ ರೀತಿಯಾಗಿ ಏನು ಪೀತ ಶೇಷ ಕುಡಿದು ಅರ್ಧ ಎಡಬಾರ್ದು. ಊಟ ಕೊಡ್ಬೇಕಾದ್ರೆ 2 ಪಾತ್ರೆ, ಒಂದು ಕುಡಿಲಿಕ್ಕೆ, ಒಂದು ತಂಬಿಗೆ ಎಡಬೇಕು. ತಂಬಿಗೆಯಾಗಿಂದ ವಾಟಕ್ಕೆ ಹಾಕಬೇಕು, ವಾಟದ್ದು ಪೂರ್ಣ ಕುಡಿಬೇಕು, ಅರ್ಧ ಕುಡಿದಕ್ಕೆ ಅದು ಇಡಬಾರ್ದು. ಈ ರೀತಿಯಾಗಿ ಧರ್ಮಶಾಸ್ತ್ರಗಳು ಅನೇಕವಾಗಿ ಸೂಕ್ಷ್ಮವಾಗಿ ಆ ಸೂಕ್ಷ್ಮವಾಗಿ ಆಚರಣೆ ಮಾಡಬೇಕು. ಆಚರಣೆ ಮಾಡೋದ್ರಿಂದ ಮುಂದೆ ಮಾಡ್ತಕ್ಕಂಥ ಜಪ ಹೋಮ ಯಜ್ಞಾದಿಗಳಿಂದ ಫಲ ಸಿಗ್ತದೆ. ಇಲ್ಲಾಂದ್ರೆ ಜಪ ಹೋಮ ಮಾಡಿದಾಗ ಮೂಲವನ್ನು ಮಾಡಲಾರ್ದು ಅದನ್ನು ಹೋದಾಗ ಅದರ ಫಲ ಸಿಗುವುದಿಲ್ಲ ಪೂರ್ಣವಾಗಿ ಅಂತ ಹೇಳೋದು. ಆಚಾರ್ಯ, ನಮ್ಮ ಕೃಷ್ಣನ ಭಕ್ತರ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳು. ನಿಮ್ಮ ಹೆಸರು ಆಚಾರ್ಯ? ಯಾದವ ಆಚಾರ ನರಸಿಂಹ ಆಚಾರ ಸರಿಹಟ್ಟಿ. ಯಾವೂರು? ಈಗಿರೋದು ಧಾರವಾಡ. ಆಮೇಲೆ ಆಚಾರ್ಯ ಇನ್ನೊಂದು ಹೇಳಿದ್ರು, ತುಂಬ ಜನ ಸಂಧ್ಯಾ ವಂದನೆ ಮಾಡಿದ ನೀರನ್ನು ಕೊನೆಗೆ ಬೇರೆ ಕಡೆ ಚೆಲ್ಲಲ್ಲ, ತುಳಸಿ ಬುಡಕ್ಕೆ ಹಾಕ್ಬಿಡ್ತಾರೆ. ದಯವಿಟ್ಟು ಆ ಥರ ತುಳಸಿ ಗಿಡಕ್ಕೆ ಹಾಕಬೇಡಿ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಇನ್ನೊಮ್ಮೆ ಮಗದೊಮ್ಮೆ ಆಚಾರ್ಯಗೆ ಭಕ್ತಿಪೂರ್ವಕ ನಮಸ್ಕಾರ. ಹರೇ ಶ್ರೀನಿವಾಸ ಆಚಾರ್ಯ.